ನಮಸ್ಕಾರ. ಎಸ್ ಐ ದವ್ರಿ ನಂಬರ್ 1 ಕರ್ನಾಟಕ ಟೀಚರ್ಸ್ ನೋಡಿ, ಒಂದು ಟಾಸ್ಕ್ ಕೊಟ್ಟಿದ್ದೆ ಇವ್ರಿಗೆ. ಏನಪ್ಪಾ ಅಂದ್ರೆ ಒಂದು 5 ಜನಕ್ಕೆ ಬಡವರಿಗೆ ಊಟ ಕೊಡ್ತೀವಿ, ಹೊಟ್ಟೆ ತುಂಬಾ ಒಂದು 50 ರೂಪಾಯಿ ಕ್ಯಾಶ್ ಕೊಡಿ ಅಂತ ಹೇಳಿದ್ದೆ. ಇವ್ರು 10 ಜನಕ್ಕೆ ಕೊಟ್ಟಿದ್ದಾರೆ. ಏನ್ ಸರ್ ನಿಮ್ಮ ಹೆಸರು? ಆಕಾಶ್ ಅಂತ. ಮತ್ತೆ ನಿಮ್ಮ ಹೆಸರು? ತರುಣ್ ಅಂತ. ನೀವು ಮಾಡಿದ್ರಲ್ವಾ? ನೋಡಿ, ಅದಕ್ಕೆ ಈ 2 ಅಕ್ಕಿ ಫ್ರೀಯಾಗಿ ಕೊಡ್ತಾ ಇದೀನಿ. ಮತ್ತೆ ನಿಮಗೆ ಟಾಸ್ಕ್ ಕೊಟ್ಟಾಗ ಏನಿಸ್ತು? ಇನ್ನ ಒಂದ್ ಸ್ವಲ್ಪ ಇಂಪ್ರೂವ್ ಆಗಿ ಇನ್ನ ಒಂದ್ ಸ್ವಲ್ಪ ಜನಕ್ಕೆ ಸಹಾಯ ಮಾಡ್ಬೇಕು ಅಂತ ಖುಷಿ ಆಯ್ತು. ನೀವು ಕೊಟ್ಟಿದ್ದು ಬಡವ್ರ ಊಟ ಖುಷಿ ಆಯ್ತಾ? ಖುಷಿ ಆಯ್ತಾ? ಅದರಲ್ಲಿ ಎಸ್ ಐ ದೌಡಿ ಟಾಸ್ಕ್ ಕೊಟ್ಟಿದ್ದು ಏನ್ ಬೇಜಾರಿಲ್ಲ ಸರ್? ಹೆಂಗತ್ತಾ ಬಡವ್ರಿಗೆ ಇವತ್ತು ಕೊರೋನಾ ಅನ್ನೋದು ಹೋಗ್ಬಿಟ್ಟದೆ. ಬಡವ್ರಿಗೆ ಹೆಲ್ಪ್ ಮಾಡೋದು ನೇಚರ್ ಇಲ್ಲ ಜನಕ್ಕೆ. ಅದು ನಮ್ಮ ಅಕ್ಕಿ ಕಡೆಯಿಂದ ಒಂದು 4 ಜನಕ್ಕೆ ಊಟ ಕೊಡಿಸಿ ಆ ಕೊರೋನಾ ಒಬ್ರು ಬಡವರು ಇವತ್ತು ಎಷ್ಟೋ ಜನ ಇಂಡಿಯಾದಲ್ಲಿ ಕರ್ನಾಟಕದಲ್ಲಿ ಒಂದು ಊಟಕ್ಕೆ ಇಲ್ದಲ್ಲಿ ಅವ್ರೆ. ಅದನ್ನ ಯೂತ್ ನೀವು ಬೆಳೆ ಅಂತಾರೆ, ಅದನ್ನು ತಿಳ್ಕೊಂಡು ಬೆಳೆದಿ ಅವ್ರಿಗೆ 4 ಜನಕ್ಕೆ ಊಟ ಕೊಟ್ಟಾಗ ಇದನ್ನು ನೀಟಾಗಿ ನೋಡ್ತಾ ಇರ್ತೀರಾ. ಈಗ ಇದು ಕಷ್ಟಪಟ್ಟು ಬಂದೈತಿ. ಈಗ ನಿಮ್ಗೆ ಸುಮ್ಮನೆ ಬಂದಿಲ್ಲ. ಏನು 10 ಜನಕ್ಕೆ ಊಟ ಕೊಟ್ಟು ಅಲ್ದಿ ಅಕ್ಕಿ ತಗೋತಿಲ್ಲ. ಅವಾಗ ಇದ್ರ ಮೇಲೆ ನಮ್ಮ ಇದಕ್ಕೊಂದು ಇದಿರುತ್ತೆ ಫೀಲಿಂಗು. ನಾನು ಇದು ತಗೋಬೇಕಾದ್ರೆ ಸೇದವಡಿಗೆ ಈ ತರ ಇತ್ತಪ್ಪ ಅಂತ. ಅದಕ್ಕೆ ಈ ಅಕ್ಕಿ ಏನ್ ನಾನು ಕೊಡ್ತಾ ಇದ್ದೀನಿ. ನೀವಷ್ಟೇ ಈ ಅಕ್ಕಿನ ತಗೊಂಡೋಗಿ ನೀಟಾಗಿ ಸಾಕಬೇಕು. 1 ವರ್ಷ ಆಗ್ಲಿ 2 ವರ್ಷ ಆಗ್ಲಿ ಸಾಕಿ ನೀಟಾಗಿ ಮಾಡ್ರಿ. ಮತ್ತೆ ಇದೇನ್ ಗೊತ್ತಾ, ಒಂದ್ ಸ್ವಲ್ಪ ಇದು ಹೇಳ್ಕೊಡ್ತೀನಿ. ನಮ್ಗೆ ಸೀಲ್ ಹಾಕಿದೀನಿ ಇದರಲ್ಲಿ ರಿಂಗು ಇರ್ಕೊಂಡು. ಇದು ಏನ್ ಮಾಡ್ಬೇಕು ಅಂದ್ರೆ, ನೀವು ಮೇಲ್ಕೈ ಅಕ್ಕಿ ಮೇಲ್ಕೈ ಒಂದು 5 ಹೊಡಿಬೇಕು. ಹೆಣ್ಣು ಹೆಂಗಾದ್ರೆ 5 ಮೇಲ್ಕೈ ಇರೋಂತ ಹಾಕಿ ಸ್ವಲ್ಪ ಪಲ್ಲ ಬಿಡೋಂಥದ್ದು ಹಾಕೊಂಡ್ರೆ ನಿಮ್ಗೆ ಕೆಲ್ಸಕ್ಕೆ ಬರುತ್ತೆ. ಮತ್ತೆ ನಾನು ಕ್ರೀಡು ಏನಂತ ನನ್ಗೆ ಗೊತ್ತಿರ್ತದೆ. ಅದನ್ನ ಮಾಡಿದ್ರೆ ನೀವು ಅಕ್ಕಿ ಹಾಕ್ಬೋದು, ಮೋಸ ಆಗಲ್ಲ. ನೀವು ಅದ್ರ ಬಿಟ್ಟು ಕೆಳಗಡೆ ಕೈ ಮಾಡಿ ಈ ತರ ಎಲ್ಲ ಮಾಡಿದಾಗ ಅಕ್ಕಿ ಸಕ್ಸಸ್ ಆಗ್ಬೋದು, ಫೇಲ್ ಆಗ್ಬೋದು. ನಮ್ಮ ಅಕ್ಕಿ ಪೀಡಿ ನಮ್ಗೆ ಗೊತ್ತಿರ್ತದೆ ಯಾವ ತರ ಮಾಡಿದ್ರೆ ಆಡುತ್ತೆ ಅಂತ. ಅದನ್ನ ನಿಮ್ಗೆ ಹೇಳ್ಕೊಡ್ತಾ ಇದೀನಿ. ಮತ್ತೆ ಎಸ್ ಐ ದೌಡಿಗಾಗಿ ನಿಮ್ಗೆ ಏನಿಸ್ತು? ಬರ್ರಿ. ಒಳ್ಳೆ ಅಕ್ಕಿ ಕೊಟ್ಟಿದ್ದೀನಿ. ಏನಿಸ್ತು? ಒಳ್ಳೆ ಅಕ್ಕಿ ಕೊಟ್ಟಿದ್ದಾರೆ ಎಸ್ ಐ ದೌಡಿ ಕಡೆ. ಎಸ್ ಐ ದೌಡಿ ಇಷ್ಟ ಆಯ್ತು. ಇದೇ ತರ ಇನ್ನ ಚಾಲೆಂಜ್ ಬಿಟ್ಟು ಇನ್ನ ಅಕ್ಕಿ ತಗೊಂಡ್ ಅನ್ಕೊಂಡಿದ್ಯಾ? ಇಲ್ಲ, ಎಲ್ಲರಿಗೂ ಬರ್ಬೇಕು. ಆಮೇಲೆ ಕೆಲವ್ರು ಏನ್ ಮಾಡ್ತಾರೆ ಗೊತ್ತಾ, ಅಕ್ಕಿ ಕೊಡ್ತೀರ, ಅರ್ಜೆಂಟ್ ಮಾಡ್ತೀರಾ. ನಾನು ಕೊಡೋದು ಒಬ್ನೇ 20 ಅಕ್ಕಿ ಕೊಟ್ರೆ 10 ಜನಕ್ಕೆ ಸಿಗುತ್ತೆ. ವೆಯ್ಟ್ ಮಾಡಬೇಕು, ಸಿಗಲ್ಲ. ಇನ್ಮೇಲೆ ಯಾರೇ ಆದ್ರೂ ಅಷ್ಟೇ ನನ್ ಬಿಟ್ಟಾಗ ಅದೇನ್ ಹೇಳಿದ್ನ ಬೇಗ ಕಂಪ್ಲೀಟ್ ಮಾಡಿ. ನೋಡಿ, ಇವ್ರು ಫಸ್ಟ್ ಬೇಗ ಟಾಸ್ಕ್ ಕೊಟ್ಟು ಬೇಗ ಮುಗಿಸ್ಕೊಟ್ರು. ಇವ್ರಿಗೆ ಬೇಗ ಅಕ್ಕಿ ಸಿಗ್ತಾ ಇದೆ. ಹಂಗೆ ಟಾಸ್ಕ್ ಬರ್ಬೇಕು. ಟಾಸ್ಕ್ ಮಾಡಿದ್ರೆ ಅಕ್ಕಿ ಕೊಡಿ ಅಂತೀರ. ನೋಡಿ, ಸುಮಾರು ಜನ ವೇಟಿಂಗ್ ಮಾಡ್ತಾ ಇದ್ರ. ನೋಡಿ, ಈಗ ಇವ್ರು ಮೊನ್ನೆ ಬಿಟ್ಟು ಮಾಡಿ ಗೆದ್ದು ಬಿಟ್ರು. 6 ತಿಂಗಳು 7 ತಿಂಗಳಿಂದ ಕಾಯ್ತಾವ್ರು ನನ್ನ ಹತ್ರ. ಅವ್ರು ಟಾಸ್ಕ್ ಬರ್ತಾ ಇಲ್ಲ. ಮಾಡ್ಬೇಕಾಯ್ತಲ್ವಾ? ಯೂಟ್ಯೂಬ್ ಅಲ್ಲಿ ಬರ್ತಾ ನೋಡ್ತಾ ಇದ್ರೆ ಅಕ್ಕಿನ ಮಾಡ್ಲೇ ಇಲ್ಲ, ಸುಮ್ಮನೆ ಅಕ್ಕಿ ಕಾಯ್ತಾರೆ. ಆಮೇಲೆ ನಮ್ಮ ಫಾಲೋವರ್ಸು ಸುಮಾರು ಜನ ಅಕ್ಕಿ ಫ್ರೀ ಕೊಡಿ ಅಂತಾರೆ, ಮತ್ತು ಕಾಸಿಗೆ ಕೊಡಿ ಅಂತಾರೆ. ಕೆಲವ್ರಿಗೆ ಫ್ರೀ ನಾನು ಎಷ್ಟಾಗುತ್ತೆ ಅಷ್ಟು ಫ್ರೀ ಕೊಡ್ತಾ ಇರ್ತೀನಿ. ನಮ್ಮವು ಯಾವುದೇ ರೀತಿ ಸೇಲ್ ಮಾಡೋದಿಲ್ಲ. ಕೆಲವರು ನಿಮ್ಮವೇ ಬೇಕು ಅಂತಾರೆ, ಕೊಡಲ್ಲ ಅಂತ ಹೇಳಿರ್ತೀನಿ. ಅವ್ರೇನು ಮಾಡಿರ್ತಾರೆ, ಅಣ್ಣ ಯಾರ ರಿಸಲ್ಟ್ ಬಲ್ಡು ನಿಮಗೆ ಒಳ್ಳೆ ಅಕ್ಕಿ ಅನ್ಸೋದು ಕೊಡ್ಸೋಣ ಅಂತ ಸುಮಾರು ಜನ ಫೋನ್ ಮಾಡಿ ಕೇಳಿರೋದ್ರಿಂದ ಅದಕ್ಕೋಸ್ಕರ ನಾನೇನು ಮಾಡಿರ್ತೀನಿ, ಯಾರು ಆರಿಸಿ ಕೊಡೋ ಅಂಥವ್ರು 5 ಅವರ್ ಮೇಲ್ಪಟ್ಟು 6 ಅವರು 7 ಅವರು ಹಿಂಗೆ ಆರಿಸ್ಕೊಟ್ರೆ ಕಾಸು ಕೊಟ್ಟು ತಗೋತೀನಿ, ಅವ್ರಿಗೆ ಕೊಡಿಸ್ತೀನಿ. ಯಾಕೆ ಅಂತಂದರೆ ನಾವು ಕೊಡಿಸಿದ್ರೆ ಎಸ್ ಐ ದೌಡಿಲಿ ಒಂದು ಹೆಸ್ರು ಇರಬೇಕು. ಒಳ್ಳೆ ಅಕ್ಕಿ ಅವ್ರಿಗೆ ರಿಸಲ್ಟ್ ಬಲ್ಟ್ ಕೊಡಿಸಿರ್ಬೇಕು. ಆಡುತ್ತೋ ಬಿಡುತ್ತೋ ಅವ್ರ ಮನೆಗೆ ಹೋದ್ಮೇಲೆ ನಮ್ಮ ಹೆಸ್ರು ಯಾವುದೇ ರೀತಿ ಕೆಟ್ಟ ಹೆಸ್ರು ಬರೋಲ್ಲ. ಅದಕ್ಕೋಸ್ಕರ ವೀಡಿಯೋ ಮಾಡಿರ್ತೀನಿ. ಕೆಲವರು ಯಾರ್ದೋ ಅಕ್ಕಿ ಇಸ್ಕೊಂಡು ಕೊಡ್ತಾರೆ ಅಂತ ಹೇಳ್ತಾರೆ. ಅವ್ರಿಗೆ ಹೇಳ್ತಾಯಿದ್ದೀನಿ, ಯಾರ್ದೋ ಅಕ್ಕಿ ಬೇಡ, ನಿಮ್ಮದೇ ಅಕ್ಕಿ ಕೊಡ್ರಿ, ನಿಮ್ಮದು ಇಸ್ಕೊತೀನಿ. ಆರಿಸ್ಬಿಟ್ಟು ರಿಸಲ್ಟ್ ಬಲ್ಟ್ ಕೊಡ್ರಿ, ನಿಮ್ಮದಕ್ಕೂ ಕಾಸು ಕೊಟ್ಟು ಇಸ್ಕೊತೀನಿ. ನಿಮ್ಗೆ ಆ ಥರ ಏನಾರು ಇದ್ದರೆ ನಮ್ಮ ಫಾಲೋವರ್ಸು ಸುಮಾರು ಜನ ಕಾಯ್ತಾ ಇದ್ದಾರೆ ಒಳ್ಳೆ ರಿಸಲ್ಟ್ ಬಲ್ಡು ಅಂತ. ನೀವು ಮಾತಾಡೋದಲ್ಲ, ಮಾತಾಡೋಕ್ಕಿಂತ ಆರಿಸಿ ಕೊಟ್ಟು ಜನಕ್ಕೆ ತೋರಿಸ್ಬೇಕು. ಆಮೇಲೆ ದಾನ ಮಾಡ್ತಾರೆ. ನನ್ನ ಅಕ್ಕಿ ನಾನು ಮೇವು ಹಾಕಿ ನಾನು ದಾನ ಮಾಡೇ ಮಾಡ್ತೀನಿ, ಕೊಟ್ಟೇ ಕೊಡ್ತೀನಿ. ನಾನು ಕೊಟ್ಟು ನಾನೇ ವೀಡಿಯೋ ಮಾಡ್ಕೋಬೇಕು. ಇಲ್ಲ ಅಂತಂದರೆ ನೀವು ಬಂದು ವೀಡಿಯೋ ಮಾಡ್ತೀರಾ? ಇಲ್ಲ, ನೀವು ದಾನ ಕೊಡಿ. ನೀವು ಒಂದು 100 ಅಕ್ಕಿ ದಾನ ಕೊಟ್ಟು ವೀಡಿಯೋ ಮಾಡ್ಕೊಳ್ಳಿ. ಯಾರು ಬೇಡ ತಡೆದವ್ರು ಯಾರಾರ ಬಾಯಲ್ಲಿ ಏನು ಬೇಕಾದ್ರೂ ಬರುತ್ತೆ. ಮೂಲೆ ಹೇಳಿದ್ದೀನಿ ಅಲ್ಲಿಗೆ ಏನು ಬೇಕಾದ್ರೂ ಮಾತಾಡುತ್ತೆ. ಆ ಮಾತಿಗೆ ಬೆಲೆ ಇರಬೇಕು, ತೂಕ ಇರಬೇಕು. 4 ಜನ ನೋಡ್ತಾ ಇರ್ತಾರೆ, ಅಬ್ಸರ್ವ್ ಮಾಡ್ತಾ ಇರ್ತಾರೆ, ಯಾರು ಕರೆಕ್ಟು ಯಾರಾಗ ಮಾತಾಡ್ತಾರೆ ಅಂತ. ಜನ ಏನೋ ಅಮಾಯಕರಲ್ಲ. ನನ್ನ ಶೋಕ್ದವ್ರಿಗೆ ಹೇಳೋದಷ್ಟೇ, ಯಾರು ಆರಿಸ್ಕೊಡೋರಿದ್ದರೆ ರಿಸಲ್ಟ್ ಬಲ್ಡು ಕೊಡಿ. ಕೆಲವ್ರು ಹಾಕಿರ್ತಾರೆ 3 ಸಾವಿರ 4 ಸಾವಿರ 5 ಸಾವಿರಕ್ಕೆ ಇಷ್ಟು ಅವರ್ ಆಡಿದೆ ಅಷ್ಟು ಅವರ್ ಆಡಿದೆ ಅಂತ ಕೊಡ್ತಾ ಇರ್ತೀರ. ಅದಕ್ಕೆ ಕಮ್ಮಿ ಕೊಡೋದು ಬೇಡ. 3 ಸಾವಿರ 4 ಸಾವಿರ ಕೊಡೋದು 6 ಸಾವಿರ 7 ಸಾವಿರ ಕೊಡ್ತೀನಿ. ಒಂದು 5 ಅವರ್ ಮೇಲ್ಪಟ್ಟು ಆರಿಸ್ಕೊಡಿ ಅಂತ ಹೇಳಿರ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಇಲ್ಲಿ ಮಾತಿಗೆ ಮಾತು ಕೊಟ್ಟರೆ ಹೋಗ್ತಾನೆ ಇರ್ತದೆ, ಆದರೆ ಏನು ಪ್ರಯೋಜನ ಇಲ್ಲ.
ಅಕ್ಕಿ ಶೋಕಿ ಒಳ್ಳೆ ರೀತಿ ಬೆಳಿಬೇಕು, ಉಳಿಬೇಕು, ಶೋಕಿ ಮಾಡಬೇಕು. ಮಾತು ಮನೆ ಹಾಳು ಮಾಡ್ತು, ತೂತು ಒಲೆ ಕೆಡಿಸ್ತು ಅಂತ ಗಾದೆ ಇದೆ. ಮಾತಿಂದ ಏನೂ ಪ್ರಯೋಜನ ಇಲ್ಲ. ನಾವು ಏನು ಮಾಡ್ತೀವಿ, ಏನು ಜನಕ್ಕೆ ಸಂದೇಶ ಕೊಡ್ತೀವಿ, ಜನ ಅಬ್ಸರ್ವ್ ಮಾಡ್ತಾ ಇರ್ತಾರೆ, ಯಾರು ಕರೆಕ್ಟು ಯಾರು ಕರೆಕ್ಟಾಗಿಲ್ಲ ಅಂತ. ಅದನ್ನು ನೋಡ್ಕೊಂಡು ಮಾತಾಡಬೇಕು ಅಂತ ಹೇಳ್ತೀನಿ. ಮತ್ತು ನನಗೆ ವಿಷಯದಲ್ಲಿ ಯಾರೇ ಆಗಿರಲಿ ಒಳ್ಳೆಯದು ನನ್ನ ಕೈಲಾದಷ್ಟು ಮಾಡ್ತೀನಿ. ಮತ್ತು ಅವ್ರು ಏನು ಕೇಳ್ತಾರೆ ಅದನ್ನು ಕೊಡೋ ಅಂಥದ್ದು ಮಾಡ್ತೀನಿ. ಅದಕ್ಕೆ ನೀವು ಆರ್ಟ್ಸ್ ಕೊಡೋಂಗಿದ್ರೆ ಕೊಡಿರಿ, ನಿಮ್ಗೂ 6,000 7,000 ಕೊಡ್ತೀನಿ, ಒಂದು 5 ಅವರ್ ಮೇಲೆ.